ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸುರಪುರ ತಾಲೂಕು ಘಟಕ ವತಿಯಿಂದ ರಂಗಂಪೇಟೆಯಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅಂಚೆ ಕಚೇರಿಯನ್ನು ತಿಮ್ಮಾಪುರಕ್ಕೆ ಸ್ಥಳಾಂತರಿಸುವುದನ್ನು ಖಂಡಿಸಿ ಯಾದಗಿರಿ ವಿಭಾಗೀಯ ಅಧೀಕ್ಷಕರಿಗೆ ಬರೆದ ಮನವಿ ಪತ್ರವನ್ನು ಪೋಸ್ಟ್ ಮಾಸ್ಟರ್ ಸುರ್ಪುರ್ ಅವರ ಮುಖಾಂತರ ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಲಾಯಿತು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಚಂದ್ರು ಗೋರಾಳ್, ಸುರ್ಪುರ್. ಇವತ್ತಿನ ಒಂದು ಮನವಿ ಪತ್ರದ ವಿಷಯವೇನೆಂದರೆ, ಮಾನ್ಯ ಅಧೀಕ್ಷಕರು ವಿಭಾಗೀಯ ಅಂಚೆ ಕಚೇರಿ ಯಾದಗಿರಿ ಜಿಲ್ಲೆ ಯಾದಗಿರಿ ಅವರಿಗೆ ಮಾನ್ಯ ಪೋಸ್ಟ್ ಮಾಸ್ಟರ್ ಮುಖ್ಯ ಅಂಚೆ ಕಚೇರಿ ಸುಪ್ರೀಂ ಅವರ ಮುಖಾಂತರ ಮನವಿ ಸಲ್ಲಿಸುವ ವಿಷಯವೇನೆಂದರೆ, ಸುಮಾರು ವರ್ಷಗಳಿಂದ ರಂಗಪೇಟೆನಲ್ಲಿ ಅಂಬೇಡ್ಕರ್ ಚೌಕ್ ಹತ್ರ ಇರ್ತಕ್ಕಂಥ ಒಂದು ಅಂಚೆ ಕಚೇರಿಯನ್ನು ಏಕಾಏಕಿ ಇವತ್ತು ತಿಮ್ಮಾಪುರಕ್ಕೆ ಸ್ಥಳಾಂತರ ಮಾಡುತ್ತಿರುವುದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರಂಗಂಪೇಟೆ ಸಮಸ್ತ ಸುತ್ತಮುತ್ತಲ ಗ್ರಾಮಸ್ಥರು ನಾವು ಖಂಡಿಸುತ್ತೇವೆ. ಯಾಕೆಂದರೆ ಅಲ್ಲಿ ಸುಮಾರು ವರ್ಷಗಳಿಂದ ಅಂಚೆ ಕಚೇರಿ ವ್ಯವಹಾರ ನಡೆಸುತ್ತಿದ್ದು, ಅಲ್ಲಿ ಸುಮಾರು ಅಂಚೆ ಕಚೇರಿಯಲ್ಲಿ ಸಾಕಷ್ಟು ಸುತ್ತಮುತ್ತಲ ರಂಗಂಪೇಟೆ ಇರ್ಬೋದು, ದತ್ತಾಳ ಇರ್ಬೋದು, ದೇವರಗೋರಲ ಇರ್ಬೋದು, ದೇವಿಕೇರಿ, ತಿಮ್ಮಾಪುರ ಸೇರಿದಂತೆ ಅನೇಕ ಗ್ರಾಮಗಳ ಒಂದು ಎಲ್ಲ ವಯೋವೃದ್ಧರು, ಪೆನ್ಷನ್ ಇದ್ದವರು, ಅಕೌಂಟ್ ಇದ್ದವರು ಸಾಕಷ್ಟು ಒಂದು ಗ್ರಾಹಕರಲ್ಲಿ ವ್ಯವಹರಿಸ್ತಿದ್ದಾರೆ. ಆದರೂ ಕೂಡ ಅಲ್ಲಿ ವ್ಯವಹಾರ ಕೂಡಿದ್ರೂ ಕೂಡ ತಾವು ಏಕಾಏಕಿ ಇವತ್ತು ಅಂಚೆ ಕಚೇರಿನ ಸ್ಥಳಾಂತರಿಸೋದು ನಾವು ತೀವ್ರ ಖಂಡಿಸ್ತಕ್ಕಂಥ ವಿಷಯ. ಯಾಕೆಂದರೆ ಅಲ್ಲಿ ಎಲ್ಲ ಮೇನ್ ಅದು ಸೆಂಟ್ರ್ ಅಂದರೆ ಕೇಂದ್ರ ಸೆಂಟ್ರ್ ಸ್ಥಾನದಲ್ಲಿರೋದು. ಅದನ್ನು ಬಿಟ್ಟು ತಿಮ್ಮಾಪುರಲ್ಲಿ ಹೋಗ್ತಕ್ಕಂಥ ನಾಳೆ ವಯೋವೃದ್ಧರಿಗೆ ಇನ್ನಿತರಿಗೆ ಹಲವಾರು ವ್ಯವಹಾರಕ್ಕೆ ಭಾಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಕೂಡಲೇ ತಾವು ಆ ಆದೇಶವನ್ನು ಹಿಂಪಡೆದು ಕೂಡಲೇ ಅಲ್ಲೇ ಇರ್ತಕ್ಕಂಥ ಅಂಚೆ ಕಚೇರಿಯನ್ನು ಅಲ್ಲೇ ಅದೇ ಜಾಗದಲ್ಲಿ ಮುಂದುವರ್ಸೋಕ್ಕಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ತಾಲೂಕು ಘಟಕದ ವತಿಯಿಂದ ಒತ್ತಾಯಿಸುತ್ತೇವೆ. ಕೂಡಲೇ ತಾವು ಇಲ್ಲವಾದಲ್ಲಿ ನಾವು ಇವತ್ತೇನು ಮನವಿ ಕೊಡ್ತಾ ಇದ್ದೀವಿ, ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಿ ತಮಗೆ ಎಚ್ಚರಿಕೆ ನೀಡಬೇಕಾಗ್ತಂತ ಸಂದರ್ಭದಲ್ಲಿ ನಾನು ವಿನಂತಿಸ್ತೇನೆ. ಧನ್ಯವಾದಗಳು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕನ್ನಡ ಭುವನೇಶ್ವರಿಗೆ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.